ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಧ್ಯಾಯೇತ್ ಆಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವಕಮಲದಲ ಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖಕಮಲ ಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತ ಮುರು ಜಟಾಮಂಡಲಂ ರಾಮಚಂದ್ರಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊತ್ತ ಮೊದಲು ಅಮ್ಮನವರ ತೊಪ್ಪಲಿನ ಈ ಶ್ರೀರಾಮ ಭಜನಾ ಮಂದಿರದಲ್ಲಿ ಸನ್ನಿಹಿತನಾದ ಸುಪ್ರತಿಷ್ಠಿತನಾದ ಮರ್ಯಾದಾ ಪುರುಷೋತ್ತಮ ಸರಯೂ ತೀರ ಬಿಹಾರಿ ಅಯೋಧ್ಯಾಧಿಪತಿ ಸೀತಾ ಮನೋಹರ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಣಾರವಿಂದಗಳನ್ನು ಭಾವಾರ್ದ್ರತೆಯಿಂದ ಸ್ಮರಿಸಿ ನಿಮ್ಮೆಲ್ಲರ ಭಕ್ತಿಯನ್ನು ಭಾವಿಸಿ ಶತಮಾನದ ಭಕ್ತಿ ಆ ಭಕ್ತಿಯನ್ನು ಹೃದಯದಿಂದ ಭಾವಿಸಿ ಈ ಅಪರೂಪದ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಆಶೀರ್ವಚನವನ್ನು ಮಾಡುವಂಥ ಕಾರ್ಯಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಇದು ಭಾರತ ರಾಷ್ಟ್ರ. ಇಲ್ಲಿ ಮಣ್ಣು ಎಂದರೆ ತಾಯಿ, ಮಣ್ಣು ಎಂದರೆ ದೇವರು. ನಮ್ಮಲ್ಲಿ ನೀರು ತಾಯಿ, ಮಣ್ಣು ತಾಯಿಯೇ, ಅಗ್ನಿ ತಂದೆ, ವಾಯು ತಂದೆ ಎನ್ನುವಂಥ ಸಂಸ್ಕೃತಿ ನಮ್ಮದು. ಹಾಗಾಗಿ ಭೂಮಿ ತಾಯಿ ಎಂಬುದಾಗಿ ಹೇಳ್ತಾರೆ. ಆದರೆ ಈ ಮಣ್ಣು ಅಂದರೆ ಅಮ್ಮ, ಅಮ್ಮನವರ ಮಣ್ಣು ಹೇಗಿರ್ಬೋದು ಅಂತ ನಾವು ಹೇಳಿದ್ರೆ ನಮ್ಮ ಮನಸ್ಸಿಗೆ ಬಂದಿದಂತ ಭಾವಿಸ್ತೇವೆ. ನಾವು ಈ ಪ್ರಪಂಚದಲ್ಲಿ ಈ ಭೂಮಂಡಲದಲ್ಲಿ ಯಾವ ಮೂಲೆಗೆ ಹೋದರೂ ಯಾವ ಮಣ್ಣು ತಗೊಂಡ್ರೂ ತಾಯಿಯೇ ಅದು. ಹಾಗಿರುವಾಗ ಅಮ್ಮನವರ ಮಣ್ಣಿದ್ರೆ ಅದು ಹೇಗಿರ್ಬೋದು ಅಂತ, ತಾಯ್ತನ ಮಾತೃತ್ವ ಅಲ್ಲಿ ಎಷ್ಟು ಅದರಲ್ಲಿ ಸನ್ನಿಹಿತವಾಗಿರ್ಬೋದು ಅಂತ. ಈ ಮಣ್ಣು ಅಮ್ಮನವರ ಮಣ್ಣು, ಇದು ಅಮ್ಮನವರ ತೊಪ್ಪಲು ಅಂತ ತಾನೇ ಹೆಸರು ಇದಕ್ಕೆ. ಕೊಲ್ಲೂರು ಅಮ್ಮನವರ ಸಂಬಂಧ ಗಾಢವಾಗಿರ್ತಕ್ಕಂಥ ಒಂದು ಭೂಮಿ ಇದು. ಅಲ್ಲಿ ರಾಮ ಮಂದಿರದ ಶ್ರೀರಾಮ ಭಜನಾ ಮಂದಿರದ ಒಂದು ಸ್ಥಾಪನೆ ಆಗಿರುವಂಥದ್ದು. ಸಾನ್ನಿಧ್ಯ ಇರುವ ಮಣ್ಣೆ. ಈ ಮಣ್ಣಿನಿಂದ ತೆಂಗಿನಕಾಯಿ ಹೋಗಬೇಕು ಅಮ್ಮನವರಿಗೆ, ಬಹಳ ಕಾಲ ಹೋಗಿದೆ. ಅದೇ ರೀತಿಯಲ್ಲಿ ಇಲ್ಲಿಯ ಸೇವೆಯನ್ನು ಅಮ್ಮನವರು ಸ್ವೀಕಾರ ಮಾಡಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದವ್ರು ನೀವು. ಒಂದು ಕಾಲದಲ್ಲಿ ನೀವು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದಂಥವ್ರು ಕೊಲ್ಲೂರಿಗೆ ಪಾದ ಸೇವೆಯನ್ನು, ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥವ್ರು ನೀವು. ತುಂಬ ಪುಣ್ಯ ಇದೆ ನಿಮ್ಮ ಪೂರ್ವಜರಿದ್ದು. ಇವತ್ತು ನಮ್ಮ ಕಣ್ಮುಂದೆ ಭವ್ಯವಾಗಿರ್ತಕ್ಕಂಥ ಒಂದು ಮಂದಿರ ಕಂಡು ಬಂದರೆ ಅದು ನಿಮ್ಮ ಪುಣ್ಯದಿಂದ ಆಗಿದ್ದು ಹೌದು, ಆದರೆ ನಿಮ್ಮ ಪುಣ್ಯದಿಂದ ಮಾತ್ರ ಅಲ್ಲ, ಪೂರ್ವಜರ ಪುಣ್ಯದಿಂದ. ಆ ಕಷ್ಟದ ಕಾಲದಲ್ಲಿ, ಏನಿಲ್ಲದ ಕಾಲದಲ್ಲಿ ಅವರು ಮಾಡಿದ ಸೇವೆಯಿಂದ, ಅವರು ಮಾಡಿದ ಭಕ್ತಿಯಿಂದ ಇಂಥದ್ದೊಂದು ಕಾರ್ಯ ಇಲ್ಲಿ ನೆರವೇರಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಈ ಸಮಯದಲ್ಲಿ ನೀವೆಲ್ಲ ನಿಮ್ಮ ಹಿರಿಯರನ್ನು ಸ್ಮರಿಸಬೇಕು, ಅವರನ್ನು ಭಾವಿಸ್ಬೇಕು. ಅವರು ಎಲ್ಲಿದ್ದರೂ ಇವತ್ತು ಇಲ್ಲೇ ಇರ್ಬೋದು. ನಿಮ್ಮ ಹಿರಿಯರು ಈ ಬ್ರಹ್ಮಾಂಡದ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಚೇತನ ಇಲ್ಲಿ ಬಂದು ಸನ್ನಿಹಿತವಾಗಿರ್ಬೋದು ಅಂತ. ಯಾಕೆಂದರೆ
ಅವರು ನೆಟ್ಟ ಗಿಡ ಇವತ್ತು ಫಲಕ್ಕೆ ಬಂದಿದೆ. ಅವರು ಒಂದು ಕಲ್ಲು ಅಡಿಗಲ್ಲು ಹಾಕಿದರೆ ಇವತ್ತು ಒಂದು ಭವನ ಆಗಿದೆ, ವಿಸ್ತಾರವಾಗಿರ್ತಕ್ಕಂಥ ಭವನ ಆಗಿದೆ ಅಂತ. ಹಾಗಾಗಿ ನಾವಂತೂ ಆ ಹಳೆಯ ಜನರನ್ನ ಸ್ಮರಣೆ ಮಾಡಿಕೊಳ್ತೇವೆ ಈ ಸಮಯದಲ್ಲಿ. ಕೇಳಬಹುದು ಪ್ರಶ್ನೆಯನ್ನ, ಮಣ್ಣು ಅಮ್ಮನವರದ್ದು ಅಂದರೆ ಮತ್ತೆ ರಾಮದೇವರು ಯಾಕೆ ಅಲ್ಲಿ? ಅಮ್ಮನವರ ಮಣ್ಣಿನಲ್ಲಿ ಅಮ್ಮನವರ ಪ್ರತಿಷ್ಠಾಪನೆಯನ್ನು ಮಾಡಿ ರಾಮದೇವರು ಯಾಕೆ ಇಲ್ಲಿ? ನಿಮ್ಗೆ ಯಾಕೆ ಈ ಬುದ್ಧಿ ಬಂತು? ಇಲ್ಲಿ ರಾಮನ ಭಜನೆ ಮಾಡೋ ಬುದ್ಧಿ ಯಾಕೆ ಬಂತು? ರಾಮ ಮಂದಿರ ಕಟ್ಟುವಂಥ ಬುದ್ಧಿ ಯಾಕೆ ಬಂತು ಅಂದರೆ, ನೀವು ಅದರ ಉತ್ತರಕ್ಕೆ ನೀವು ತ್ರಿಪುರೋಪಾಖ್ಯಾನಕ್ಕೆ ಹೋಗಬೇಕು. ಲಲಿತೋಪಾಖ್ಯಾನ, ತ್ರಿಪುರ ಸುಂದರಿ ಉಪಾಖ್ಯಾನಕ್ಕೆ ನೀವು ಹೋಗಬೇಕು. ಅಲ್ಲಿ ಇದಕ್ಕೆ ಉತ್ತರ ಇದೆ. ಅಲ್ಲಿ ಉತ್ತರ ಏನಿದೆ ಅಂದರೆ, ಅಮ್ಮನವರು ಬೇರೆ ಅಲ್ಲ, ರಾಮದೇವರು ಬೇರೆ ಅಲ್ಲ ಅಂತಿದೆ ಅಲ್ಲಿ. ದಶರಥನಿಗೆ ಮಕ್ಕಳಿಲ್ಲದೆ ಇದ್ದಾಗ ದಶರಥ ಪ್ರಾರ್ಥನೆ ಮಾಡಿದ್ದು ರಾಜರಾಜೇಶ್ವರಿಯನ್ನು, ಅಮ್ಮನವರನ್ನು ಪ್ರಾರ್ಥನೆ ಮಾಡಿದ್ದು. ಕಾಂಚಿಗೆ ಬಂದು ಅವನು ವ್ರತ ಮತ್ತು ಪೂಜೆ ಎಲ್ಲ ಮಾಡಿದ್ದಿದೆ ಆ ಲಲಿತೋಪಾಖ್ಯಾನದಲ್ಲಿ. ಅದೆಲ್ಲ ಮಾಡುವಾಗ ಅಮ್ಮನವರು ಪ್ರತ್ಯಕ್ಷವಾಗಿ ದಶರಥನಿಗೆ ವರ ಕೊಟ್ಟಿದ್ದಂತೆ, ನಾನೇ ಹುಟ್ಟಿ ಬರ್ತೇನೆ, ನಿನ್ನ ಮಕ್ಕಳಾಗಿ ನಾನೇ ಹುಟ್ಟಿ ಬರ್ತೇನೆ 4 ರೂಪದಲ್ಲಿ ಎಂಬುದಾಗಿ ಅಮ್ಮನವರು ದಶರಥನಿಗೆ ಹೇಳಿದ್ದು. ಅದರ ಫಲಿತವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿ ಬಂದರು. ಆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ವಿಷ್ಣುವಿನ ಅವತಾರ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಈ ಲಲಿತೋಪಾಖ್ಯಾನವನ್ನು ಗಮನಿಸಿದರೆ ಅದು ಅಮ್ಮನವರ ಅವತಾರ ಕೂಡ ಹೌದು, ಅಮ್ಮನವರ ಸಾನ್ನಿಧ್ಯ ಅಲ್ಲಿದೆ. ಹಾಗಾಗಿ ಅಮ್ಮನವರ ಮೊದಲನೇ ಕೇಂದ್ರ ಯಾವುದು, ಮೊದಲನೇ ಕ್ಷೇತ್ರ ಯಾವುದು ಅಂದರೆ ಅಯೋಧ್ಯೆ ಅಂತ ಹೇಳ್ತದೆ. ಲಲಿತೋಪಾಖ್ಯಾನ ಬ್ರಹ್ಮಾಂಡ ಪುರಾಣ ಏನು ಹೇಳ್ತದೆ ಅಂದರೆ, ಅಯೋಧ್ಯೆ ರಾಮದೇವರ ಅಮ್ಮನವರ ಮೊದಲನೇ ಕೇಂದ್ರ ಅಂತ. ಕಾಂಚಿ ಬೇರೆ ಬೇರೆ ಸ್ಥಾನಗಳಿದೆ, ಅದು ಹೌದು, ಆದರೆ ಅಯೋಧ್ಯೆ ಮೊದಲನೇದು ಅಂತ ಒಂದು ಗಾಢ ಸಂಬಂಧ ಅಮ್ಮನವರಿಗೂ ರಾಮದೇವರಿಗೂ ಇದೆ. ಗಾಢ ಸಂಬಂಧ ಅಂದರೆ ಅದೇ ಇದು ಮತ್ತು ಇದೇ ಅದು ಎನ್ನುವಷ್ಟರ ಮಟ್ಟಿಗೆ ಅದೆರಡೂ ಕೂಡ ಒಂದೇ. ಇಲ್ಲಿದ್ರೆ ನಿಮಗೆ ಅಮ್ಮನವರ ಮಣ್ಣಿನಲ್ಲಿ ರಾಮದೇವರನ್ನು ಸ್ಥಾಪನೆ ಮಾಡುವಂಥ ಬುದ್ಧಿ ಯಾಕೆ ಬಂತು? ರಾಮಚಂದ್ರಾಪುರ ಮಠಕ್ಕೆ ಯಾಕೆ ಹೋಗ್ಬೇಕು ನೀವು? ರಾಮಚಂದ್ರಾಪುರ ಮಠಕ್ಕೆ ಹೋಗ್ಬೇಕಾ? ಎಷ್ಟು ಮಠಗಳಿದೆ, ಎಷ್ಟು ಸಂತರುಗಳಿದ್ದಾರೆ. ಆಯಿತು, ನಾವು ಇವತ್ತು ಬಂದವಲ್ಲ, ಶಕಟಪುರದಿಂದ ಬಂದಿದ್ದು ನಾವು, ಅವರು ಅಮ್ಮನವರ ಉಪಾಸನೆ ಮಾಡ್ತಾರೆ, ಭಾರಿ ಒಳ್ಳೆ ರೀತಿಯಿಂದ ಅಮ್ಮನವರ ಉಪಾಸನೆ ಮಾಡ್ತಾರೆ. ಅಂದರೆ ಒಂದು ಅದ್ವೈತವನ್ನು ಇಲ್ಲೇ ನೋಡ್ಬೋದು ಅಂತ. ಅಮ್ಮನವರು ಮತ್ತು ರಾಮದೇವರಲ್ಲಿ ಒಂದು ಐಕ್ಯವನ್ನು ನೀವು ಇಲ್ಲೇ ನೋಡ್ಬೋದು. ನಾವಿಬ್ಬರನ್ನು ಉಪಾಸನೆ ಮಾಡುವವರು, ರಾಮದೇವರನ್ನು ಉಪಾಸನೆ ಮಾಡ್ತೇವೆ ಮತ್ತು ರಾಜರಾಜೇಶ್ವರಿಯನ್ನು ಕೂಡ ನಾವು ಉಪಾಸನೆ ಮಾಡ್ತೇವೆ. ಹಾಗಾಗಿ ಈ ಅಮ್ಮನವರ ಮಣ್ಣಿನಲ್ಲಿ ಅಮ್ಮನವರದ್ದೇ ಮತ್ತೊಂದು ರೂಪ ಅದು ರಾಮದೇವರ ಸ್ಥಾಪನೆ ಇಲ್ಲಿ ಆಗಿದೆ. ಹಾಗಾಗಿ ಒಂದು ಅನನ್ಯತೆ, ಅಮ್ಮನವರ ಮಣ್ಣು ರಾಮದೇವರ ಸಾನ್ನಿಧ್ಯ ಎನ್ನುವಂಥ ಒಂದು ಅನನ್ಯತೆ. ಮತ್ತೆ ಬರುವ ಪ್ರಶ್ನೆ, ಇಷ್ಟು ಅದ್ಭುತವಾಗಿರುವಂಥ ಒಂದು ಶಿಲಾಮಯ ದೇವಸ್ಥಾನ ಕಟ್ಟಿ ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡದೆ ನಾವು ಭಾವಚಿತ್ರವನ್ನು ಇಡ್ಬೋದಾ ಎಂಬ ಪ್ರಶ್ನೆ ಅದರ ನಂತರ ಬರುವಂಥದ್ದು. ನಾವೀಗಲೇ ಒಂದು ಮಾತನ್ನು ಹೇಳಿ ಬಂದು ಹೊರಗೆ ಬರುವಾಗ, ನಾವು ನೋಡಿದ ದೇವಸ್ಥಾನಗಳಿಗೆ ಲೆಕ್ಕ ಇಲ್ಲ, ಆದರೆ ಇಂಥ ದೇವಸ್ಥಾನ ಎಲ್ಲಿದೆ? ಈಗ ಭಾವಚಿತ್ರ ಇರುವ ಸ್ಥಾನಗಳನ್ನು ಕೂಡ ನೋಡಿದ್ದೇವೆ, ಅಲ್ಲಿ ಇಂಥ ಮಂದಿರ ಇಲ್ಲ. ಮತ್ತು ಇಂಥ ಮಂದಿರಗಳನ್ನು ಬೇಕಾದಷ್ಟು ನೋಡಿದ್ದೇವೆ, ಅಲ್ಲಿ ಭಾವಚಿತ್ರ ಇಲ್ಲ. ಇಂತಹದ್ದೊಂದು ಅದ್ಭುತ ಮಂದಿರದಲ್ಲಿ ಒಂದು ಭಾವಚಿತ್ರ ಇರತಕ್ಕಂಥ ದೇವಸ್ಥಾನ ಇದ್ದರೆ ಅದು ಇದು ಒಂದೇ ಹೊರತು ಈ ಪ್ರಪಂಚದಲ್ಲಿ ನಿಮಗೆ ಬೇರೆ ಸಿಗಲಿಕ್ಕಿಲ್ಲ. ಅನನ್ಯತೆ ಬೇಕು. ಈಗ ರಾಮದೇವರು ಇಲ್ಲಿ ಮಾತ್ರ ಇರೋದ, ಎಷ್ಟು ಕಡಿಮೆ ಇದೆಯಲ್ಲ ರಾಮದೇವರು, ಈ ಸುತ್ತಮುತ್ತ ಎಲ್ಲ ಅದೇ ಇರುವಂಥದ್ದು. ಮೀನುಗಾರರು ರಾಮದೇವರನ್ನು ತುಂಬ ಉಪಾಸನೆ ಮಾಡ್ತಾರೆ. ಹಾಗಾಗಿ ಯಾವ ದಿಕ್ಕಿಗೆ ತಿರುಗಿದ್ರೂ ರಾಮದೇವರಿದೆ ಇಲ್ಲಿ. ಆದರೆ ಇಲ್ಲಿಯ ವೈಶಿಷ್ಟ್ಯ ಏನಾಯಿತು ಅಂದರೆ, ಅದ್ಭುತವಾಗಿರ್ತಕ್ಕಂಥ ಶಿಲಾಮಯ ದೇಗುಲದಲ್ಲಿ ರಾಮದೇವರ ಭಾವಚಿತ್ರ ಇದ್ದು ಅದರ ಒಂದು ಕೈಂಕರ್ಯ ನಡೆಯುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಪ್ರವೇಶ ಇದೆ, ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಸೇವೆ ಮಾಡ್ಬೋದು, ಭಕ್ತಿ ಮಾಡ್ಬೋದು, ಮಾಡುವಂಥ ಅವಕಾಶ ಇದೆ. ಆದರೆ ಯಾವುದೇ ದೋಷಕ್ಕೆ ಎಡೆ ಇಲ್ಲ. ಈ ಹಿನ್ನೆಲೆ ಗಮನಿಸ್ಬೋದು ಅಂತ. ಮತ್ತು ಈ ರಾಮದೇವರು ಹೇಗೆ ಅಂದರೆ, ರಾಮದೇವರಿಗೆ ಮೂರ್ತಿಯೇ ಬೇಕು ಅಂತ ಇಲ್ಲ, ರಾಮದೇವರಿಗೆ ಅರಮನೆಯೇ ಬೇಕು ಅಂತ ಇಲ್ಲ, ರಾಮದೇವರಿಗೆ ಕಿರೀಟವೇ ಬೇಕು ಅಂತ ಇಲ್ಲ. ರಾಮದೇವರು ಭವನವಾಸಿಯಾಗಿ ಹೇಗೆ ಪ್ರಸಿದ್ಧವೋ ವನವಾಸಿಯಾಗಿ ಕೂಡ ಹಾಗೆ ಪ್ರಸಿದ್ಧ ಅಂತ. ರಾಮದೇವರ ಪ್ರಸಿದ್ಧಿ ಯಾವುದರಲ್ಲಿ ಅಂದರೆ, ನಿಮಗೆ ಕಿರೀಟ ತೊಟ್ಟ ರಾಮ ನೆನಪಾಗ್ತಾನೋ, ಜಟಾಮಂಡಲಧಾರಿ ರಾಮ ನೆನಪಾಗ್ತಾನೋ ಅಂದರೆ, ಮೊದಲು ನೆನಪಾಗುವುದು ಜಟಾಮಂಡಲಧಾರಿ ಆಗಿರ್ತಕ್ಕಂಥ ರಾಮ, ವನವಾಸಿ ರಾಮ ನೆನಪಾಗುವಂಥದ್ದು. ರಾವಣ ಸಂಹಾರ ಮಾಡಿದ್ದು ಯಾರು? ರಾಜಾರಾಮ ಅಲ್ಲ, ರಾವಣ ಸಂಹಾರ ಮಾಡಿದ್ದು. ಭವನವಾಸಿ ಅಲ್ಲ, ರಾವಣ ಸಂಹಾರ ಮಾಡಿದ್ದು ವನವಾಸಿ ರಾಮ
ರಾವಣನ ಸಂಹಾರ ಮಾಡಿರುವಂಥದ್ದು. ಹಾಗಾಗಿ ರಾಮದೇವರ ಜೀವನದ ಬಹಳ ದೊಡ್ಡ ಕಾಲ ಇಂಥದ್ದು ಯಾವುದು ಇಲ್ಲದೆ ಕಳೆದಿರ್ತಕ್ಕಂಥದ್ದು, ಯಾವ ವೈಭವವೂ ಬೇಡ ಅಂತ ಎನ್ನುವಂತೆ ಕಳೆದಿರುವಂಥದ್ದು. ಹಾಗಾಗಿ ರಾಮದೇವರು ನನಗೆ ಮೂರ್ತಿಯನ್ನೇ ಇಡಿ ನೀವು ಎಂಬುದಾಗಿ ಕೇಳುವಂಥ ದೇವರಲ್ಲ ಅದು. ರಾಮದೇವರು ಭಕ್ತಿಯನ್ನು ಕೇಳುವಂಥ ದೇವರು, ಭಾವವನ್ನು ಕೇಳುವಂಥ ದೇವರು. ಎಲ್ಲ ದೇವರು ಹಾಗೆ ಪ್ರಶ್ನೆ ಇಲ್ಲ. ಆದರೆ ಕೆಲವು ದೇವರುಗಳು ತುಂಬ ನಿಯಮ ನಿಬಂಧನೆಗಳು ಹಾಗೆ ಹೋಗುವಂಥದ್ದಿರುತ್ತದೆ. ಈಗ ನೀವು ರಾಜರಾಜೇಶ್ವರಿ ಅಂತ ತೆಗೆದುಕೊಂಡ್ರೆ, ಉದಾಹರಣೆಗೆ ಒಂದು ಶ್ರೀಚಕ್ರಾರ್ಚನೆ ಅಂತ ತೆಗೆದುಕೊಂಡ್ರೆ ರಾಜರಾಜೇಶ್ವರಿಯದ್ದು ತುಂಬ ವ್ಯವಸ್ಥೆ ಬೇಕು, ತುಂಬ ನಿಯಮಗಳು ಬೇಕು, ತುಂಬ ಕ್ರಮಗಳು ಬೇಕು. ಹಾಗೆ ಮಾಡುವಂಥದ್ದು ಅಂತ. ಈಗ ನಾವು ಶಕಟಪುರದಿಂದ ಬಂದ್ವಲ್ಲ, ಅವರು ಇವತ್ತು ಶ್ರೀಚಕ್ರಾರ್ಚನೆ ಮಾಡ್ತಾರೆ. ಅವರು ಇವತ್ತು ಈ ದಿನ ಶುಕ್ರವಾರ ಮಾಡ್ತಾರವ್ರು. ಹಿಂದಿನ ದಿನವೇ ಅವ್ರು ಉಪವಾಸ ಇರಬೇಕಾಗ್ತದೆ, ನೀರು ಬಿಡಬೇಕಾಗ್ತದೆ ಅವರು. ಅದಕ್ಕೆ ಹಿಂದಿನ ದಿನದಿಂದಲೇ ಪ್ರಾರಂಭ ಆಗ್ತದೆ ಅದು ಅಂತ. ಹಾಗೆ ಉಪಾಸನೆ ಮಾಡ್ತಕ್ಕಂಥ ದೇವರದು. ಆದರೆ ರಾಮದೇವರು ಭಕ್ತಿಗೆ ಒಲಿಯುವಂಥ ದೇವರು. ರಾಮದೇವರ ಸೈನ್ಯದಲ್ಲಿ ಇದ್ದಿದ್ದು ಕಪಿಗಳು ಮತ್ತು ಕರಡಿಗಳು. ಅದನ್ನು ನೆನ್ಪಿಡ್ಬೇಕು. ಅಯೋಧ್ಯೆಯಲ್ಲಿ ದೊಡ್ಡ ಸೈನ್ಯ ಇದೆ, ಆದರೆ ರಾಮದೇವರು ಅದನ್ನು ಬೆಳೆಸಲಿಲ್ಲ ಅಂತ. ರಾಮದೇವರು ಬಳಸಿದ್ದು ಕಪಿಗಳನ್ನು ಮತ್ತು ಕರಡಿಗಳನ್ನು. ಮತ್ತು ನಾವು ಈ ಮೀನುಗಾರರ ಮಧ್ಯದಲ್ಲಿ ಯಾವಾಗಲೂ ಹೇಳ್ತಾ ಬಂದಿದ್ದೇವೆ, ಇಡೀ ರಾಮಾಯಣದಲ್ಲಿ ರಾಮ ಒಬ್ಬನನ್ನು ತನ್ನ ಸಖ, ಸಖ ಅಂತ ಕರೀತಾನೆ. ನನ್ನ ಆತ್ಮಕ್ಕೆ ಸಮಾನನಾದ ಸಖ, ಸ್ನೇಹಿತ ಅಂತ ಕರೀತಾನೆ. ಅವನನ್ನು ಬಿಗಿದಪ್ಪಿದ ಉದಾಹರಣೆ ರಾಮಾಯಣದಲ್ಲಿದೆ. ಅದು ಗುಹ. ಅದು ಗುಹನ ವೃತ್ತಿ ಯಾವುದು ಅಂದರೆ ಮೀನುಗಾರಿಕೆ. ಅವನು ನಿಷಾದಾಧಿಪತಿ ಗುಹ. ಆ ಮೀನುಗಾರರ ಗುಹನನ್ನು ರಾಮ ಬಿಗಿದಪ್ಪಿದ್ದು ಮಾತ್ರ ಅಲ್ಲ, ಹನುಮಂತನಿಗೆ ಹೇಳಿ ಕಳಿಸ್ತಾನೆ, ನೋಡು ನೀ ಶೃಂಗಿಬೇರಪುರಕ್ಕೆ ಹೋಗು, ಅಲ್ಲಿ ಗುಹ ಅಂತ ಒಬ್ಬ ಇದ್ದಾನೆ, ಅಲ್ಲಿ ಅವನು ನನ್ನ ಸಖ ಮಾತ್ರ ಅಲ್ಲ, ಸಹ ಮಮ ಆತ್ಮಸಮಸ್ಸಖ, ಸಮಮ ಆತ್ಮಸಮಸ್ಸಖ ಎಂಬ ಮಾತನ್ನು ರಾಮ ಹೇಳಿದ್ದಾನೆ. ಅಂದರೆ ಇಷ್ಟು ನೀವು ಯಾಕೆ ಮೀನುಗಾರರು ರಾಮದೇವರ ಸೇವೆ ಮಾಡ್ತೀರಿ, ಇಷ್ಟೆಲ್ಲ ಭಕ್ತಿ ಯಾಕೆ ಮಾಡ್ತೀರಿ, ರಾಮದೇವರದ್ದೇ ಯಾಕೆ ಮಾಡ್ತೀರಿ ನೀವು ಅಂತಂದರೆ ಅದು ಅಲ್ಲಿಂದ ಪ್ರಾರಂಭ ಆಗಿದೆ. ಅದು ತ್ರೇತಾಯುಗದಲ್ಲಿ ರಾಮ ಇದ್ದ ಕಾಲದಲ್ಲಿ ಪ್ರಾರಂಭ ಆಗಿದೆ. ಗುಹನಿಗೂ ರಾಮನಿಗಿರುವಂಥ ಭಕ್ತಿ, ಒಂದು ಬಾಂಧವ್ಯ ಪ್ರೀತಿ ಇದೆಯಲ್ಲ, ಅಲ್ಲಿಂದ ಪ್ರಾರಂಭ ಆಗಿದೆ. ಹಾಗಾಗಿ ರಾಮ ಅಯೋಧ್ಯೆಯಿಂದ ಹೊರಟು ಬಂದು ಅಲ್ಲಿ ಬಂದು ಉಳಿತಾನೆ. ಗುಹನ ಪರಿಸರದಲ್ಲಿ, ಶೃಂಗಿಬೇರಪುರದಲ್ಲಿ ಬಂದು ಅಲ್ಲಿ ಉಳಿತಾನೆ. ಅಲ್ಲಿ ಗುಹ ಅವನಿಗೆ ಸೇವೆ ಮಾಡ್ತಾನೆ. ಗುಹ ಎಲ್ಲಿವರೆಗೆ ಅಂದರೆ ಅಯೋಧ್ಯೆಯ ರಾಜ್ಯ ತಪ್ಪಿದರೆ ಏನಾಯಿತು, ನನ್ನ ರಾಜ್ಯ ನಿನಗಿರಲಿ ಅಂತ. ಕಾಡಿನ ರಾಜ್ಯ ಅದು, ನಿಷಾದರ ರಾಜ್ಯ ಅದು, ಈ ರಾಜ್ಯ ನಿನಗೆ ಕೊಡ್ತೇನೆ. ಗುಹ ರಾಮನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ರಾಮ ಅದನ್ನು ಸ್ವೀಕಾರ ಮಾಡಲಿಲ್ಲ. ಯಾಕಂದರೆ ನೀನು ರಾಜನಾಗೇ ಇರಬೇಕು ಯಾವತ್ತು, ನಾನು ವನವಾಸಕ್ಕೆ ಬಂದವನು, ರಾಜ್ಯ ತಗೊಳ್ಳಿಕ್ಕೆ ಬಂದವನಲ್ಲ, ಅಲ್ಲಿ ಇತ್ತು ರಾಜ್ಯ ನನಗೆ ಬೇಕಾದರೆ ಬಿಟ್ಟು ಬಂದವನು ಎಂಬುದಾಗಿ ಅದನ್ನು ಸ್ವೀಕಾರ ಮಾಡಲಿಲ್ಲ. ಆದರೆ ಆ ಗುಹನ ಮೇಲಿದ್ದ ಪ್ರೀತಿ ತುಂಬ ದೊಡ್ಡದು ರಾಮನಿಗೆ. ಆ ಪ್ರೀತಿ ಇದೆಯಲ್ಲ, ಅದು ಇಲ್ಲಿವರೆಗೂ ಬಂದಿದೆ, ಇವತ್ತಿನವರೆಗೂ ಬಂದಿದೆ. ಹಾಗಾಗಿ ಗುಹನಿಗೆ ಹೇಗೆ ರಾಮದೇವರಿಗೆ ತುಂಬ ಪ್ರೀತಿ ಇತ್ತೋ, ಅದೇ ಪರಂಪರೆಗೆ ಸೇರಿರ್ತಕ್ಕಂಥ ಮೀನುಗಾರರಿಗೆ ಇವತ್ತು ಕೂಡ ರಾಮದೇವರ ಮೇಲೆ ಅಖಂಡವಾದ ಭಕ್ತಿ, ಅಖಂಡವಾದ ಪ್ರೀತಿಯನ್ನು ನಾವು ಇಲ್ಲಿ ಕಾಣ್ತೇವೆ. ಹಾಗಾಗಿ ಸುತ್ತ ಎಲ್ಲಿ ನೋಡಿದರೂ ರಾಮದೇವರ ಉಪಾಸನಾ ಕೇಂದ್ರಗಳು, ರಾಮದೇವರ ಭಜನಾ ಮಂದಿರಗಳು ಉಂಟು ಇಲ್ಲಿಯೂ ಕೂಡ ಇದೆ. ನಮ್ಮ ಸ್ವಂತ ಅನುಭವ ನಾವು ಹೇಳೋದಾದರೆ, ಈ ಒಳಗೆ ಹೋಗಿ ರಾಮದೇವರ ಮುಂದೆ ಹೋಗುವಾಗ ಅಲ್ಲಿ ತುಂಬ ಕಳೆ ಕಾಣಿಸಿದೆ ನಮಗೆ ಅಂತ. ಗರ್ಭಗುಡಿಯಲ್ಲಿ ಎಲ್ಲರ ಮುಂದೆ, ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇರುವಂಥದ್ದು, ನಾವು ಇಲ್ಲದ ವಿಷಯ ನಾವು ಹೇಳಲಿಕ್ಕೆ ಇಲ್ಲ, ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಅಂತ ಒಂದು ಶಬ್ದವು, ಒಂದು ಅಕ್ಷರವು ಕೂಡ ಆಡಲಿಕ್ಕೆ ಇಲ್ಲ ಅಂತ ಸ್ಥಾನ ಇದೆಲ್ಲ. ಗರ್ಭಗುಡಿಯ ಮುಂದೆ ಹೋದಾಗ ಗರ್ಭಗುಡಿಯ ಒಳಗೆ ಹೋಗಬೇಕು ಅಂತ ಅನ್ನಿಸ್ತು ನಮಗೆ. ಒಳಗೆ ಪ್ರವೇಶ ಮಾಡ್ತಿರುವಾಗ ನೇರ ನಾವು ಸೀದಾ ಒಳಗೆ ಹೋಗಿದ್ದು. ಅಲ್ಲಿ ಆ ರಾಮದೇವರ ಭಾವಚಿತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಳ್ಳಿಯ ಕಲಾಕೃತಿ. ಅದು ರಾಮದೇವರ ಪಟ್ಟಾಭಿಷೇಕ್ತ ರಾಮದೇವರ ಬೆಳ್ಳಿಯ ಕಲಾಕೃತಿ. ಅದು ತುಂಬ ಮನೋಹರವಾಗಿರುವಂಥದ್ದು. ಅಲ್ಲಿ ಹೋಗಿ ನಿಂತಾಗ ನಮಗದು ಭಾವಚಿತ್ರ ಅಂತ ಅನ್ನಿಸ್ಲಿಲ್ಲ, ಬೆಳ್ಳಿ ಅಂತ ಅನ್ನಿಸ್ಲಿಲ್ಲ, ಗಾಜು ಅಂತ ಅನ್ನಿಸ್ಲಿಲ್ಲ. ನಮಗದು ರಾಮದೇವರೇ ಅಲ್ಲಿದ್ದಾರೆ ಅಂತ ಅನಿಸಿದೆ ನಮಗೆ. ಪ್ರತ್ಯಕ್ಷ ರಾಮನ ಸಾನ್ನಿಧ್ಯ, ಪಟ್ಟಾಭಿಷಿಕ್ತ ರಾಮನ ಪೂರ್ಣ ಸಾನ್ನಿಧ್ಯ ಅಲ್ಲಿದೆ ಅಂತ ಅನಿಸಿದೆ ನಮಗೆ ಅಂತ. ಯಾವುದೇ ದೋಷ ಇಲ್ಲದೆ ಬರುವಂಥದ್ದು ಇದೇ. ನೀವು ಆಗಮೋಕ್ತ, ಶಾಸ್ತ್ರೋಕ್ತ ಆಗಮೋಕ್ತ ಅಂತ ಹೊರಟಿದ್ರೆ ಇಲ್ಲಿ ಸಮಸ್ಯೆಗಳು ತುಂಬ ಇದೆ. ಈ ಆಯ ಹೊಂತದ ಅದಕ್ಕೆ ಇಲ್ಲೋ, ಹೀಗೆಲ್ಲ ಅನೇಕ ವಿಷಯಗಳು ಪ್ರಾರಂಭ ಆಗ್ತದೆ. ಅದಕ್ಕೆ ನಿಮ್ಮ ಮೊದಲಿನ ಸಂಕಲ್ಪ ಏನು, ಆಮೇಲೆ ಮಾಡಿದ್ದೇನೋ, ತುಂಬ ಪ್ರಶ್ನೆಗಳು ಬರ್ತವೆ ಇಲ್ಲಿ. ಆದರೆ ಇಲ್ಲಿ ಭಕ್ತಿ ಭಾವಚಿತ್ರ ಅಂತ ಹೆಸರು ಹೇಳೋದಕ್ಕೆ, ಭಾವಕ್ಕೆ ಮಾತ್ರ ಅವಕಾಶ ಇರುವಂಥದ್ದು, ಶಾಸ್ತ್ರ ಅಲ್ಲ ಅಲ್ಲಿ ಬೇಕಾಗಿರುವಂಥದ್ದು. ಹಾಗಾಗಿ ಅಲ್ಲಿ ನಿಮ್ಮ ಭಕ್ತಿಗೆ ಒಲಿದು, ಶತಮಾನದ ಭಕ್ತಿಗೆ ಒಲಿದು, 100 ವರ್ಷ ನೀವು ಮಾಡಿದ ಭಜನೆಗೆ ಒಲಿದು ರಾಮದೇವರು ಬಂದಿದ್ದಾರೆ ಅಲ್ಲಿಗೆ ಅಂತ. ರಾಮದೇವರ ಪೂರ್ಣ ಸಾನ್ನಿಧ್ಯ ಅಲ್ಲಿ ಬಂದಿದೆ.
ಆ ಸಿಂಹಾಸನ ಒಳಗಡೆ ನೀವು ಮಧ್ಯದಲ್ಲಿ ಏನು ಮಾಡಿದಿರಿ ಪೀಠವನ್ನು, ಆ ಪೀಠದ ಮೇಲೆ ಇರುವುದು ಖಂಡಿತವಾಗಿಯೂ ಬೆಳ್ಳಿಯ ಕಲಾಕೃತಿ ಅಲ್ಲ, ಅದು ರಾಮದೇವರೇ ಅಲ್ಲಿರುವಂಥದ್ದು. ನೀವು ಹೋಗಿ ಪ್ರಾರ್ಥನೆ ಮಾಡಿದ್ದು ಆಗ್ತದೆ, ಅಲ್ಲಿ ನೀವು ಕೇಳ್ಕೊಂಡಿದ್ದು ಆಗ್ತದೆ, ನಿಮ್ಮ ಭಕ್ತಿ ಅಲ್ಲಿ ಫಲ ಕೊಡ್ತದೆ, ಏನೇನೂ ಕೊರತೆ ಆಗಲಿಕ್ಕಿಲ್ಲ. ನಿಮಗೆ ಬೇರೆ ದೇವಸ್ಥಾನ ಅಂತ ಮೂರ್ತಿ ಅಂತ ಇರುವಲ್ಲಿ ಏನಿರ್ಬೋದೋ ಮಿಗಿಲಾದದ್ದು ಇಲ್ಲಿ ಇರ್ಬೋದು, ಅದಕ್ಕಿಂತ ಹೆಚ್ಚಿನದಿಲ್ಲ ಇರ್ಬೋದು, ಏನೂ ಕೊರತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ಸಮಯದಲ್ಲಿ ರಾಮದೇವರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಒಂದು ಕ್ಷೇತ್ರ ಅಂದರೆ ಅನನ್ಯತೆ ಬೇಕು. ಈ ಕ್ಷೇತ್ರದ ಅನನ್ಯತೆ ಅದು. ಮಧೂರು ಗಣಪತಿ ಅಂದರೆ ಅದು ಗೋಡೆ ಮೇಲೆ ಚಿತ್ರ ಬರೆದಾಗಿದ್ದದು ಅಂತ. ಗಣಪತಿ ಅಂದರೆ ಏನು ಅಂತ, ಗಣಪತಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಲ್ಲ, ಈಗಲೂ ಕೂಡ ಮೂರ್ತಿಯ ರೂಪ ಅಲ್ಲಿಲ್ಲ ಅಂತ, ಅದು ಗೋಡೆ ಮೇಲೆ ಬರೆದಿದ್ದದು ಅಂತ. ಎಂಥ ಗಣಪತಿ ಅದು ಮಧುರ ಗಣಪತಿ ಅಂದರೆ, ಅತ್ಯದ್ಭುತವಾಗಿರುವಂಥದ್ದು ಅಂತಹದ್ದು ಅಂತ. ನಂದ ಅಂತ ಬರ್ತಾನೆ, ತಮಿಳುನಾಡಿನಲ್ಲಿ ಒಬ್ಬ ನಂದ ಅಂತ ಬರ್ತಾನೆ, ಧನ್ಯ ಹೊಲೆಯರ ನಂದ ಅಂತ ಒಂದು ಅವನ ಮೇಲೆ ಪದವೇ ಇದೆ ಅಂತ. ಅವನು ಸಮುದ್ರ ತೀರದಲ್ಲಿ ಮರಳಿನಲ್ಲಿ ಚಿಕ್ಕ ರಾಶಿಯನ್ನು ಮಾಡಿ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟು ಶಿವ ಅಂತ ಪೂಜೆ ಮಾಡ್ತಿದ್ದಂತೆ ಅಲ್ಲಿ ಅಂತ. ಆ ಹುಲ್ಲು ಕಡ್ಡಿಯಲ್ಲಿ ಶಿವನ ಇಡೀ ಸಾನ್ನಿಧ್ಯ ಬಂತು ಅಂತ ಕೇಳ್ತೇವೆ ನಾವು, ಸಂಪೂರ್ಣ ಸಾನ್ನಿಧ್ಯ ಬಂತು. ದೇವಸ್ಥಾನದಲ್ಲಿ ಶಿವ ಅರ್ಚಕರಿಗೆ ಹೇಳಿದೈತೆ, ನಾನು ಇಲ್ಲಿ ಇಲ್ಲ ಅಂತ, ನಾನು ಅಲ್ಲಿದ್ದೇನೆ, ನಂದ ಸ್ಥಾಪನೆ ಮಾಡಿದ ಹುಲ್ಲು ಕಡ್ಡಿಯಲ್ಲಿ ನಾನಿದ್ದೇನೆ ಅಂತ. ಭಕ್ತಿಯ ಫಲ ಇದು ಅದು ಅಂತ. ಹಾಗಾಗಿ ಅಂಥ ವೈಶಿಷ್ಟ್ಯಗಳು ಅನೇಕ ಇರ್ತವೆ. ಎಲ್ಲ ಕಡೆಗೆ ದೇವರು ಇದೇ ರೀತಿಯಲ್ಲಿ ಹೀಗೆ ಇರ್ತೇನೆ ನಾನು ಎನ್ನುವಂತ ಏನಿಲ್ಲ ಅಂತ. ಈಗ ಉದ್ಭವ ಸಾನ್ನಿಧ್ಯಗಳು ಅಲ್ಲಿ ಏನಿರ್ತದೆ, ಬರೀ ಶಿಲೆ ಇರ್ತದೆ. ಆತ್ಮಲಿಂಗ ಗೋಕರ್ಣದ್ದು ಏನಿದೆ ಅಲ್ಲಿ ಮೂರ್ತಿ ಇಲ್ಲ ಅಲ್ಲೇನು, ಅಥವಾ ಒಂದು ಚಂದದ ಲಿಂಗ ಇಲ್ಲ ಅಲ್ಲಿ. ಎಷ್ಟೋ ಸ್ವಯಂಭೂ ಸಾನ್ನಿಧ್ಯಗಳು ಇಲ್ಲೇ ಕೊಲ್ಲೂರಿದೆ ಹತ್ತಿರದಲ್ಲಿ. ನೀವು ಕೊಲ್ಲೂರಿಗೆ ಸಂಬಂಧಪಟ್ಟವರು, ಕೊಲ್ಲೂರಿಗೆ ಸೇರಿರ್ತಕ್ಕಂಥವ್ರು, ಅಲ್ಲೇನು ಶಾಸ್ತ್ರೀಯವಾದ ಲಿಂಗ ಪ್ರತಿಷ್ಠಾಪನೆ ಆಗಿರುವಂಥದ್ದಲ್ಲ, ಅದು ಸ್ವಯಂಭೂ, ಅದು ತಾನಾಗಿ ಉದ್ಭವಿಸಿರ್ತಕ್ಕಂಥ ಶಿಲೆ, ಅದಕ್ಕೆ ನಾಕಾರ ಇಲ್ಲ ಅಂತ. ಭಕ್ತಿ ಅದು, ಅಮ್ಮನವರ ಆಶೀರ್ವಾದ ಅದರಿಂದ ಆಗಿರ್ತಕ್ಕಂಥದ್ದು. ಹಾಗೆ ಅಂಥದ್ದೇ ಇದೊಂದು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅದೇ ರೀತಿಯದ್ದು ಇದೊಂದು ನೆನಪಿಟ್ಟುಕೊಳ್ಳಿ. ನೀವು ಇದಕ್ಕೆ ಉತ್ಸವ ಮಾಡಬೇಕು, ಇಲ್ಲಿ ಇಂತಿಂಥ ಬಲಿ ಮತ್ತೊಂದು ಮಾಡಬೇಕು, ನಾವು ಅದೆಲ್ಲ ಏನೂ ಹೇಳೋದಿಲ್ಲ. ನೀವು ಇದೆಲ್ಲ ಮಾಡಿದ್ರು ಪರವಾಗಿಲ್ಲ. ಅಥವಾ ಇದಕ್ಕೆ ಇನ್ನೊಂದು ಪ್ರಾಕಾರ ಕಟ್ಟಬೇಕು, ಚಿನ್ನದ ಕಲಶ ಇಡಬೇಕು, ಅದು ಯಾವುದನ್ನು ಹೇಳೋದಿಲ್ಲ ನಾವು. ಆದರೆ ಭಕ್ತಿಗೆ ಕಡಿಮೆ ಮಾಡಬೇಡಿ, ಭಕ್ತಿಗೆ ಕೊರತೆ ಮಾಡಬೇಡಿ. ಈ ಊರಿನಲ್ಲಿ ರಾಮದೇವರ ಸಾನ್ನಿಧ್ಯದಲ್ಲಿ ಭಕ್ತಿಗೆ ಕೊರತೆ ಯಾವ ಕಾಲಕ್ಕೂ ಆಗಕೂಡದು. ನಿಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದು ಅದನ್ನೇ, ನೀವು ಮಾಡಬೇಕಾಗಿದ್ದು ಅದನ್ನೇ. ಹಾಗಾಗಿ ಅದನ್ನು ತುಂಬ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬನ್ನಿ. ಎಲ್ಲವನ್ನು ಮೀರಿ ಫಲ ಬರ್ತದೆ ನಿಮಗೆ, ಎಲ್ಲವನ್ನು ಮೀರಿ, ಎಲ್ಲ ಚೌಕಟ್ಟುಗಳನ್ನು ಮೀರಿ ದೇವರು ನಿಮಗೆ ಬೇಕಾದ ಫಲವನ್ನು ಕೊಡ್ತಾರೆ ಎಂಬುದಾಗಿ ನಾವು ನಿಮಗೆ ಈ ಸಮಯದಲ್ಲಿ ಹರಿಸಿ ಆಶೀರ್ವಾದ ಮಾಡುವಂಥದ್ದು. ನೀವು ಹಿಂದೆ ಬಂದರೆ ಶಿಲಾನ್ಯಾಸಕ್ಕೆ ಬಂದು ನಮ್ಮಲ್ಲಿ ಕೇಳಿದ್ರಿ, ಅದೇನೋ ಆ ಸಮಯದಲ್ಲಿ ಕೂಡಿ ಬರಲಿಲ್ಲ, ನಮಗೆ ಬರುವ ಮನಸ್ಸಿಲ್ಲ ಅಂತಲ್ಲ, ಅದು ಯಾವತ್ತೂ ಅಂಥ ಸಂದರ್ಭ ಬರಲಿಕ್ಕಿಲ್ಲ. ಗುರುಗಳಿಗೆ ಬರುವ ಮನಸ್ಸಿಲ್ಲ ಅಂತ ಯಾವತ್ತೂ ಆಗಲಿಕ್ಕಿಲ್ಲ, ಅಂಥ ಪ್ರಮೇಯ ಅಲ್ಲ. ಆದರೆ ದೇವರ ಇಚ್ಛೆ ಬೇರೆ ಇರ್ತದೆ, ಅದು ತಗೊಂಡು ಹೋಗೋ ರೀತಿ ಬೇರೆ ಇರ್ತದೆ ಅಂತ. ಹಾಗಾಗಿ ಆ ಸಮಯದಲ್ಲಿ ಆಗಲಿಲ್ಲ. ಆದರೆ ನೀವು ಮತ್ತೆ 10 ಬಾರಿ ಬರುವಂತೆ ಆಯಿತು. ನಮ್ಮಲ್ಲಿ ಒಂದು ಸಮಾಧಾನ ಏನಂದರೆ, ನಮ್ಮ ಮಹತ್ವ ಏನಿಲ್ಲ ಅದರಲ್ಲೇನು, ರಾಮದೇವರ ಕೃಪೆ ಅಷ್ಟೇ ಅದು. ಆದರೆ ಜಡಕ್ಕೂ ಬಿಡಿಸಲ್ಪಟ್ಟಿತು ಅಂತ. ಸಮಾಧಾನ ಏನಂದರೆ, ಮುಂದೆ ಹೋಗ್ಲಿಕ್ಕಾಗದಿರುವಂಥ ತೊಡಕೆ ಏನಿತ್ತು, ನಿಮಗೆ ಹೆಜ್ಜೆ ಮುಂದಿಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭ ಏನಿತ್ತು, ಅದು ಪರಿಹಾರ ಆಯಿತು. ಆ ತೊಡಕು ಜಡಕ್ಕೂ ಪರಿಹಾರ ಆಯಿತು, ಕಾರ್ಯಸಿದ್ಧಿ ಆಯಿತು. ಈ ದೇವರ ಪ್ರತಿಷ್ಠಾಪನೆ ಆಗುವಂತೆ ನೀವು ಮುಂದುವರಿಯುವಂತೆ ಆಯಿತು. ಏನು ಅರ್ಧದಲ್ಲಿ ನಿಂತಿತ್ತು ಮುಂದುವರಿಯಲಾಗದೆ, ಅದು ಪರಿಹಾರ ಆಗಿ ಮುಂದುವರಿಯುತ್ತಲ್ಲ, ಅದು ನಮಗೆ ಅತಿಶಯವಾಗಿರ್ತಕ್ಕಂಥ ಅತೀವವಾಗಿರ್ತಕ್ಕಂಥ ಸಂತೋಷ. ನಮಗೆ ಬೇರೆ ಏನೂ ಕಾರಣಕ್ಕೆ ಬೇಡ, ಬೇರೆ ಏನೂ ನಿಮ್ಮಿಂದ ಸೇವೆ ಆಗಬೇಡ, ಇದು ಆಯ್ತಲ್ಲ ಕಾರ್ಯ, ಇದರಿಂದ ದೊಡ್ಡ ಕಾರಣಕ್ಕೆ ಬೇರೆ ಏನೂ ಇಲ್ಲ ಅಂತ ತುಂಬ ನಮಗೆ ಸಂತೋಷ ಅಂತ ಅನಿಸ್ತದೆ. ಹಾಗೆ ನೀವು ನಮ್ಮಲ್ಲಿ ಬರಲಿಕ್ಕೆ ಅನೇಕ ಕಾರಣಗಳು ನಮ್ಗೆ ಅನಿಸೋದು. ಒಂದು ರಾಮದೇವರ ಸಂಬಂಧವೇ. ಈ ಮೀನುಗಾರರು, ನಮ್ಮ ಮತ್ತು ಮೀನುಗಾರರ ಸಂಬಂಧ ದಿನೇ ದಿನೇ ಬೆಳೀತಾನೆ ಇದೆ. ಅದು ನಾವೆಲ್ಲ ಸಂಬಂಧಗಳನ್ನು ಕಡಿಮೆ ಮಾಡ್ತಾ ಇದ್ದೇವೆ ನಾವು ಮಠದಲ್ಲಿ, ಬೇರೆ ಅನೇಕ ಕಾರ್ಯಗಳನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅಂಥ ತುಂಬ ಆಸಕ್ತಿ ನಮಗಿಲ್ಲ. ಈಗ ಒಂದಷ್ಟು ಮಠಕ್ಕೆ ಸಂಪತ್ತು ಸಂಚಯ ಆಗಬೇಕು ಅಂತಲೋ, ಜನ ಬೇಕು ಅಂತಲೋ, ಇಂಥ ಯಾವ ಇಚ್ಛೆಯೂ ನಮಗಿಲ್ಲ. ಆದರೆ ಈ ಮೀನುಗಾರರ ಸಂಬಂಧ ಮಾತ್ರ ದಿನೇ ದಿನೇ ಬೆಳೀತಾನೆ ಇದೆ. ಈ ನಮ್ಮ ದೇವಿದಾಸ ಕುಳಿತಿದ್ದಾನೆ ಎದುರುಗಡೆಗೆ, ಅದಕ್ಕೆ ಅದರ ನೇತೃತ್ವ ವಹಿಸಿ, ಅದರ ಸೂತ್ರಧಾರಿಕೆ ವಹಿಸಿ ಇಲ್ಲಿ ಕುಳಿತಿದ್ದಾನೆ. ವಿಚಿತ್ರವಾಗಿ ಈ ಮೀನುಗಾರರ ಸಂಬಂಧ ಬೆಳೀತಾನೆ ಇದೆ ಅದೊಂದು ಕಡೆಗೆ. ಇಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷ ಇದೆ. ಈ ಕೊಲ್ಲೂರಿನ ಸಂಬಂಧ ಇದೆಯಲ್ಲ, ಕೊಲ್ಲೂರಿನ ಸಂಬಂಧ ನಮಗೂ ಇದೆ. ಈ ರಾಮಚಂದ್ರಾಪುರ ಮಠಕ್ಕೆ ಕೊಲ್ಲೂರಿನ ಗಾಢ ಸಂಬಂಧ ಇದೆ. ಶಂಕರಾಚಾರ್ಯರ ಸ್ಥಾಪನೆ ಕೊಲ್ಲೂರು ಅಂತಂದರೆ,
ಹಾಗೆ ಯಾವುದಾದ್ರು ಒಂದು ಶಂಕರಾಚಾರ್ಯ ಪರಂಪರೆ ಅದಕ್ಕೆ ಸಂಬಂಧಪಟ್ಟೆ ಇರಬೇಕು. ಅದು ಅಂಥ ಪರಂಪರೆ ಇದು, ಒಂದು ಕೊಲ್ಲೂರಿನ ಧರ್ಮಾಚಾರ್ಯ ಪೀಠವಾಗಿ ಇದು ಇರ್ತಕ್ಕಂಥದ್ದು. ಹಾಗಾಗಿ ಕೊಲ್ಲೂರಲ್ಲಿ ಏನು ಪೂಜೆ ಆಗ್ತಾ ಇದೆ ಇವತ್ತು, ಅದು ಈ ಪರಂಪರೆ ನಿರೂಪಣೆ ಮಾಡಿರುವಂಥದ್ದು. ಹಿಂದಿನ ನಮ್ಮ ಹೆಸರು ಏನಿದೆಯೋ ಅದೇ ಹೆಸರಿನ ಹಿಂದಿನ ಗುರುಗಳು 8ನೆಯ ರಾಘವೇಶ್ವರ ಭಾರತಿಗಳು ಅವರು ಪೂಜಾಕಲ್ಪ ಏನು ಕೊಟ್ಟಿದ್ದಾರೋ ಆ ಪ್ರಕಾರ ಅಲ್ಲಿ ಪೂಜೆ ಆಗ್ತಾ ಇರುವಂಥದ್ದು. ಅಲ್ಲಿ ಅರ್ಚಕರೆಲ್ಲರೂ ಕೂಡ ಮಠದ ಶಿಷ್ಯರು, ಮಠದ ಆಶೀರ್ವಾದದಿಂದ ಆದೇಶದಿಂದ ಅಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವರು. ನಮ್ಮ ಹಿಂದಿನ ರಾಘವೇಶ್ವರ ಭಾರತಿಗಳು 33ನೇವರು ಅವರು ಕೊಲ್ಲೂರಿಗೆ ಬಂದು ಅಲ್ಲಿಂದ ಕೊಡಚಾದ್ರಿಗೆ ಹೋಗಿ ತಪಸ್ಸು ಮಾಡಿ ಹೋದ ಕಣ್ಣನ್ನು ಮರಳಿ ಪಡ್ಕೊಂಡ ದಾಖಲೆ ಇದೆ ಅಂತ. ಕೊಡಚಾದ್ರಿ ಚಿತ್ರಮೂಲ ಅಲ್ಲಿ ಅವರು ತಪಸ್ಸು ಮಾಡಿ ಹೋದ ಕಣ್ಣನ್ನು ಮತ್ತೆ ಮರಳಿ ಕೆಲವೇ ತಿಂಗಳಲ್ಲಿ ಮರಳಿ ಪಡ್ಕೊಂಡ ಉದಾಹರಣೆಯನ್ನು ನಮ್ಮ ಪರಂಪರೆ ಹೇಳ್ತದೆ. ಹಾಗಾಗಿ ತೀರ ಹತ್ತಿರದ ಸಂಬಂಧ ಕೊಲ್ಲೂರಿಗಿದೆ ನಮಗೆ. ಹಾಗಾಗಿ ಕೊಲ್ಲೂರಿನ ಸಂಬಂಧ ಇಲ್ಲಿಗಿದೆ ಅಂದರೆ ಅದು ಬಂತು ಕೂಡಲೇ ಅಂತ, ಹಾಗೆ ಅದು ಕೂಡಿ ಬಂತು ಎಂಬುದಾಗಿ ನಾವು ಭಾವಿಸ್ತೇವೆ. ಇನ್ನು ಒಂದು ವಿಶೇಷ ಬೇಡಿಕೆಯನ್ನು ಈ ಊರು ನಮ್ಮ ಮುಂದೆ ಇಟ್ಟಿದೆ, ಪ್ರತಿ ವರ್ಷವೂ ಬರಬೇಕು ಇಲ್ಲಿಗೆ. ಕೆಲವು ಸಾರಿ ಏನಾಗ್ತದೆ ಅಂದರೆ, ಈಗ ಕೆಲವೆಲ್ಲ ಕೇಳಿದ್ರೆ ಕೊಟ್ಬಿಡ್ಬೋದು, ಈಗ ದುಡ್ಡು ಕೇಳಿದ್ರೆ ಕೊಟ್ಬಿಡ್ಬೋದು, ಇದ್ದಷ್ಟನ್ನು ಕೊಟ್ಬಿಡ್ಬೋದು, ಎಷ್ಟು ಅಂತ ಏನಿಲ್ಲ ಅಂತ. ಭೂಮಿ ಕೇಳಿದ್ರೆ ಕೊಟ್ಬಿಡ್ಬೋದು. ಸಾಮಾನ್ಯವಾಗಿ ಈಗ ಈ ಹತ್ತಿರದ ಭಕ್ತರು ಅಂತ ಇರ್ತಾರಲ್ಲ, ಮುಗ್ಧ ಭಕ್ತರು, ಅವರು ದೇವರಲ್ಲಿ ಕೇಳುವಂಥದ್ದು ಇಂಥದ್ದು ಅಂತ, ಯಾವುದು ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೋ ಅದನ್ನೇ ಕೇಳುವಂಥದ್ದು ಅಂತ ಭಕ್ತರು, ಹತ್ತಿರದ ಭಕ್ತರ ಕ್ರಮಗಳು ಹಾಗೆ ಸಾಮಾನ್ಯವಾಗಿ ಅಂತ. ಅದಾದರೆ ಎಲ್ಲವೂ ಆಗ್ತದೆ. ಒಂದೊಂದು ತಮಾಷೆ ಕಥೆ ನೀವೆಲ್ಲ ಕೇಳಿರ್ಬೋದು. ಒಬ್ಬಾಕೆ, ನಿಮ್ಗೆ ಎಲ್ಲ ರೀತಿಯ ಹೋಲಿಕೆ ಅಂತ ಅನ್ಕೊಳ್ಬೇಡಿ, ಅಂದರೆ ಕೇಳಿಕೆ ಜಾಣ್ಮೆ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. ಆಕೆಗೆ ವಯಸ್ಸಾಗಿತ್ತು, ಮದುವೆ ಆಗಿರಲಿಲ್ಲ, ತಪಸ್ಸು ಮಾಡ್ತಾ ಇರಲಿಲ್ಲಂತೆ, ಬಡತನೂ ಕೂಡ ತುಂಬ ಇತ್ತು, ಕಣ್ಣು ಬೇರೆ ಹೋಗಿತ್ತು. ದೇವರು ಪ್ರತ್ಯಕ್ಷ ಆದಂತೆ, ದೇವರಿಗೆ ಕಲ್ಪನೆ ಇತ್ತು ಇವಳು ತುಂಬ ಉದ್ದ ಬೇಡಿಕೆ ಪಡಿ ಇಟ್ಕೊಂಡಿದ್ದಾಳೆ ಅಂತ, ಈ ಅವಕಾಶ ಕೊಟ್ಟರೆ 10 ವರ ಕೇಳ್ತಾಳೆ ಅಂತ. ದೇವರು ಹೇಳಿದ್ರಂತೆ, ವರ ಕೇಳು, 1 ವರ ಕೇಳು, ಯಾವುದಾದ್ರೂ 1 ವರ ಕೇಳು, 2ನೇ ವರ ಕೇಳಲಿಕ್ಕಿಲ್ಲ ಅಂತ, 1 ವರ ಕೇಳು ಅಂತ. ಆಕೆ ಆಲೋಚನೆ ಮಾಡಿಲ್ಲಂತೆ, ಏನು ವರ ಕೇಳೋದು, ಏನು ಕೇಳಿದ್ರೆ ಮತ್ತೊಂದು ಬಿಟ್ಟು ಹೋಗ್ತದೆ ಅಂತ. ಕಣ್ಣು ಕೇಳಿದರೆ ಮದುವೆ ಬಿಟ್ಟು ಹೋಗ್ತದೆ, ಮದುವೆ ಕೇಳಿದ್ರೆ ಇನ್ನೊಂದು ಬಿಟ್ಟು ಹೋಗ್ತದೆ, ಏನು ಮಾಡೋದು ಅಂತ. ಕೊನೆಗಳು ಕೇಳಿಲ್ಲಂತೆ, ನನ್ನ ಮರಿಮಗನನ್ನು ಚಿನ್ನದ ತೊಟ್ಟರಲ್ಲಿಟ್ಟು ತೂಗೋದನ್ನು ನಾನು ನೋಡಬೇಕು, ನನ್ನ ಕಣ್ಣಿಂದ ನೋಡಬೇಕು ಅಂತ ಆಕೆ ವರ ಕೇಳಿದ್ದು ಅಂತ. ಈಗ ಮರಿಮಗ ಹುಟ್ಟಬೇಕು ಅಂದರೆ ಮೊಮ್ಮಗ ಹುಟ್ಟಬೇಕು, ಮೊದಲು ಮೊಮ್ಮಗ ಹುಟ್ಟಬೇಕು ಅಂದರೆ ಮಗ ಹುಟ್ಟಬೇಕು, ಮಗ ಹುಟ್ಟಬೇಕು ಅಂದರೆ ಮದುವೆ ಆಗಬೇಕು, ಮದುವೆ ಆಗಬೇಕು ಅಂದ್ರೆ ಅವಳಿಗೆ ವಯಸ್ಸು ಮತ್ತೆ ಬರಬೇಕು. ಈಗಾಗಲೇ ಮುದುಕಿ ಅವಳು, ಪುನಃ ವಯಸ್ಸು ಬರಬೇಕು, ಮದುವೆ ಆಗಬೇಕು. ಅವಳಿಗೆ ನೋಡಬೇಕು ಅಂದರೆ ಕಣ್ಣು ಬರಬೇಕು, ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಚಿನ್ನದ ತೊಟ್ಟಲಿಟ್ಟು ತೂಗಬೇಕು ಅಂದರೆ, ಮಗುವನ್ನು ಚಿನ್ನದ ತೊಟ್ಟಲ್ಲಿ ಇಟ್ಟು ತೂಗಬೇಕು ಅಂದರೆ ಮನೇಲಿ ಐಶ್ವರ್ಯ ಎಷ್ಟಿರಬೇಕು, ಸಂಪತ್ತು ಎಷ್ಟಿರಬೇಕು. ಹಾಗಾಗಿ ದೇವರಿಗಿಂತಲೂ ಮನುಷ್ಯರು ಎಷ್ಟು ಜಾಣರು ಇರ್ತಾರೆ ಅನ್ನೋಂಥದ್ದಕ್ಕೆ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದು. ಯಾಕೆ ಇದನ್ನು ಹೇಳಿದಂದರೆ, ನೀವೇನು ಕೇಳಿದ್ರಿ ಇದರಲ್ಲಿ ನಿಮ್ದು ಎಲ್ಲದೂ ಆಗ್ತದೆ ಅಂತ. ಈಗ ಕೇಳಿದ್ದಾಯ್ತು ಅಂದರೆ ಯಾವುದೂ ಬಾಕಿ ಇರೋದಿಲ್ಲ ಈ ಊರಲ್ಲಿ. ನೀವು ಏನೇನು ಬೇಕು ಇವರಿಗೆ ಅದೆಲ್ಲವೂ ಕೂಡ ಆಗುವಂಥದ್ದೇ ಅದು ಅಂತ ಮಾತಿಗೆ ಅದನ್ನು ನಾವು ಹೇಳಿದ್ವು. ಆದರೆ ಸ್ಪಷ್ಟವಾಗಿ ಏನು ಹೇಳುವಂಥ ಮನಸ್ಸು ನಮ್ಮದಂದರೆ, ನಿಮ್ಮ ಕೇಳಿಕೆಯನ್ನು ಇಲ್ಲ ಎನ್ನುವ ಶಕ್ತಿ ನಮಗಿಲ್ಲ ಅಂತ, ಆಗಲಿಕ್ಕಿಲ್ಲ ಅಂತ ಹೇಳುವಂಥ ಶಕ್ತಿ ನಮಗಿಲ್ಲ ಅಂತ. ಯಾಕೆಂದರೆ ಅಷ್ಟು ಭಕ್ತಿ ಭಾವ ಕೂಡಿ ನೀವು ಕೇಳುವಂಥದ್ದು, ಅಷ್ಟು ಮುಗ್ಧ ಭಕ್ತಿಯಲ್ಲಿ ನಾವು ಕೇಳುವಂಥದ್ದು, ಇಲ್ಲ ಅನ್ನೋ ಶಬ್ದ ನಮ್ಮ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಪ್ರತಿ ವರ್ಷವೂ ಬರುವ ಮನಸ್ಸೇ ನಮ್ಮದು. ದೇವರು ಅದನ್ನು ನೆರವೇರಿಸ್ಕೊಡ್ಬೇಕು, ಅದನ್ನು ರಾಮದೇವರು ನೆರವೇರಿಸ್ಕೊಡ್ಬೇಕು. ನಿಮ್ಮ ಬಾಯಲ್ಲಿ ದೇವರು ನುಡಿಸಿದ ಹಾಗಲ್ಲ, ಅದನ್ನು ನಾವು ರಾಮದೇವರಿಗೆ ಹೇಳ್ತಾ ಇರುವಂಥದ್ದು, ನಿಮಗಲ್ಲ. ಅದು ಈ ಭಕ್ತರ ಬಾಯಲ್ಲಿ ನುಡಿಸಿದ ಹಾಗಲ್ಲ, ರಾಮದೇವರು ನಡೆಸ್ಕೊಡ್ಬೇಕು. ಅದನ್ನು ಪ್ರತಿ ವರ್ಷವೂ ನಾವಿಲ್ಲಿಗೆ ಬರುವಂತೆ ಆಗಲಿ. ತುಂಬ ಖುಷಿ ಇದೆ ಬರಲಿಕ್ಕೆ, ತುಂಬ ಸಂತೋಷ ಇದೆ ಈ ಊರಿಗೆ ಬರಲಿಕ್ಕೆ. ಹಾಗೆ ನಿಮಗೂ ಕೂಡ ವರ್ಷದಿಂದ ವರ್ಷಕ್ಕೆ ಉನ್ನತಿಯಾಗಲಿ, ಕ್ಷೇತ್ರದಲ್ಲಿ ಉನ್ನತಿಯಾಗಲಿ ಮತ್ತು ವೈಯಕ್ತಿಕವಾಗಿ ನಿಮಗೂ ಉನ್ನತಿಯಾಗಲಿ. ನಿರೂಪಣೆವಾಗಿ ಪ್ರಸ್ತಾವನೆ ಮಾಡುವಾಗ ನಾವು ಕೇಳೋದು, ಎಷ್ಟು ಏಳುಬೀಳುಗಳನ್ನು ಕಂಡಿದ್ದೀರಿ ನೀವು, ಎಷ್ಟು ಏಳುಬೀಳುಗಳು ಇಷ್ಟು ವರ್ಷದಲ್ಲಿ ಅಂತ. ಇನ್ನು ಮುಂದೆ ಆ ಏಳು ಬೀಳು ಅನ್ನೋದಕ್ಕಿಂತ ಏಳು ಅಂತಲೇ ಇರಬೇಕು ಇನ್ನು ಮುಂದೆ, ಹೊರತು ಬೀಳು ಅಂತ ಅದು ಬೇಡ, ನಮಗೆ ಅದು ಇರಬಾರ್ದು ಅಂತ. ಮೀನುಗಾರರಿಗೆ ಯಾವ ಕಷ್ಟವೂ ಕೂಡ ಬರಬಾರ್ದು, ಅಥವಾ ಈ ಊರಿನವರಿಗೆ ಯಾವ ಕಷ್ಟವೂ ಯಾವ ತೊಂದರೆಯೂ ಕೂಡ ಬರಬಾರ್ದು. ರಾಮದೇವರು ನಿಮ್ಮ ಕೈ ಹಿಡಿಬೇಕು, ನಿಮ್ಮನ್ನು ಮುನ್ನಡೆಸಬೇಕು ಎಂಬುದಾಗಿ ನಾವು ಭಾವಿಸುವಂಥದ್ದು. ಭಾವನೆ ಮಾತ್ರ ಅಲ್ಲ, ಆ ಗರ್ಭಗುಡಿ ಅಲ್ಲಿ ಹೋಗಿ ಆ ರಾಮದೇವರ ವಿಗ್ರಹವನ್ನು ನೋಡುವಾಗ, ಆ ವಿಗ್ರಹ ಅಂತಲೇ ಬರ್ತದೆ ನಮಗದು, ಆ ಸಾನ್ನಿಧ್ಯವನ್ನು ನೋಡುವಾಗ ದೃಢ ವಿಶ್ವಾಸ, ಇದೊಂದು ಕಾರಣಿಕ ಕ್ಷೇತ್ರ ಆಗ್ತದೆ, ಇಲ್ಲಿ ಕೇಳಿದ್ದಾಗ್ತದೆ, ಇಲ್ಲಿ ಇದೊಂದು ಅಸಾಧಾರಣ ಮಹಿಮಾನ್ವಿತವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ಏರ್ಪಡ್ತದೆ ಅನ್ನೋ ವಿಶ್ವಾಸ ನಮಗಿದೆ. ನಿಮ್ಮ ಊರಿಗೆ
ಕಾಮಧೇನು ಬಂದಿದೆ, ನಿಮ್ಮ ಊರಿಗೆ ಕಲ್ಪವೃಕ್ಷ ಬಂದಿದೆ, ನಿಮಗಿನ್ನು ಬಡತನ ಇಲ್ಲ, ನಿಮಗಿನ್ನು ಕಷ್ಟ ಇಲ್ಲ, ನೀವು ಯಾರು ಅನಾಥರಲ್ಲ ಇನ್ನು ಮುಂದೆ, ರಾಮದೇವರ ಆಶ್ರಯ ನಿಮಗಿದೆ ಎಂಬುದಾಗಿ ಈ ಸಮಯದಲ್ಲಿ ಹೇಳುವಂಥದ್ದು. ನಾವು ಆರಂಭದಲ್ಲಿ ಒಂದು ಧ್ಯಾನ ಶ್ಲೋಕವನ್ನು ನೆನಪು ಪಡ್ಕೊಂಡ್ವು. ಧ್ಯಾನ ಶ್ಲೋಕ ಧ್ಯಾಯ ಅಜಾನುಬಾಹುಂ ಎನ್ನುವಂಥ ರಾಮನ ವರ್ಣನೆ ಅದು. ಅಜಾನುಬಾಹುವಂತೆ ರಾಮ ಭಾಳ ಅಪರೂಪಕ್ಕಿರುವಂಥದ್ದು. ಹಾಗಿರುವುದಿಲ್ಲ ಎಲ್ರಿಗೂ. ಕೈ ಮೊಣಕಾಲಿಗೆ ತಾಗಬೇಕು, ನಿಂತುಕೊಂಡ್ರೆ ನೇರವಾಗಿ ನಿಂತ್ಕೊಂಡ್ರೆ ಕೈ ತುದಿ ಮಂಡಿಗೆ ತಾಗಬೇಕು ಅಂತ, ಹಾಗೆ ತಾಗೋದಿಲ್ಲ ಯಾರಿಗೂ ಕೂಡ ಅಂತ. ಅಪರೂಪದಲ್ಲಿ ಅಪರೂಪ ಅದು ಅಂತ ರಾಮನ ವ್ಯಕ್ತಿತ್ವ ಅದು. ಅಜಾನುಬಾಹು, ಅವನು ಧೃತ ಶರ ಧನುಷ್ಯಂ, ಧನುರ್ಬಾಣಗಳನ್ನು ಹಿಡಿದಿದ್ದಾನೆ. ಬದ್ಧ ಪದ್ಮಾಸನಸ್ಥಂ, ಪದ್ಮಾಸನವನ್ನು ಅವನು ಧಾರಣೆ ಮಾಡಿದ್ದಾನೆ. ಪೀತಂ ವಾಸು ವಸಾನಂ ಪೀತಾಂಬರ ಅವನು. ನವ ಕಮಲದಲ ಸ್ಪರ್ಧೆ ನೇತ್ರಂ ಪ್ರಸನ್ನಂ, ಅಂದರೆ ಕಮಲ ಲೋಚನ ಅವನು, ರಾಜೀವ ಲೋಚನ ಅವನು. ಹಾಗೆಯೇ ಮುಂದಿನದ್ದು ಇಲ್ಲಿ ವಿಶೇಷ ಅಂತ. ವಾಮಾಂಕಾರೂಢ ಸೀತಾ ಮುಖ ಕಮಲ ಮಿಲಲ್ ಲೋಚನ ಎಂಬುದಿದೆಯಲ್ಲ, ಅದು ವಿಶೇಷ. ಏನು ತೊಂದರೆ ಆಗಲಿಕ್ಕಿಲ್ಲ, ಗಡಿಬಿಡಿ ಮಾಡಬೇಡಿ, ಏನು ತೊಂದರೆ ಆಗಲಿಕ್ಕಿಲ್ಲ. ಆಕೆಗೆ ಶ್ರೇಯಸ್ಸೇ ಆಗ್ತದೆ, ಒಳ್ಳೇದಾಗ್ತದೆ, ಏನು ಚಿಂತೆ ಮಾಡಬೇಡಿ. ಆ ವಾಮಾಂಕಾರೂಢ ಅನ್ನೋ ವರ್ಣನೆ ಇದೆಯಲ್ಲ, ಆ ವರ್ಣನೆ ಈ ಚಿತ್ರದಲ್ಲಿದೆ, ಮತ್ತು ಬೇರೆ ಎಲ್ಲಿಯೂ ಕೂಡ ನಾನು ನೋಡಲಿಲ್ಲ ಅನ್ನೋದನ್ನಂತ. ಅಂದರೆ ರಾಮನ ಎಡತೊಡೆಯಲ್ಲೇ ಸೀತೆ ಅಂತ ಸಾಮಾನ್ಯವಾಗಿ ಪಕ್ಕದಲ್ಲಿರ್ತದೆ, ಆದರೆ ಇಲ್ಲಿ ಮಾತ್ರ ಆ ಭಾವಚಿತ್ರದಲ್ಲಿ ವಾಮಾಂಕಾರೂಢ ಸೀತಾ ಅಂತ ಅದು ಹಾಗೇ ಇದೆ ಅಲ್ಲಿ ಅಂತ. ಆರೂಢ ಸೀತಾ ಅಂತ, ವಾಮಾಂಕಾರೂಢ ಸೀತಾ ಅಂತ ಅದನ್ನು ಇಲ್ಲಿ ಗಮನಿಸಿದ್ದು. ಅಂಥ ರಾಮ ನಿಮಗೆಲ್ಲರಿಗೂ ಕೂಡ ತುಂಬ ಶ್ರೇಯಸ್ಸನ್ನು ಮಾಡಲಿ. ವರ್ಷದಿಂದ ವರ್ಷಕ್ಕೆ ನಿಮಗೆ ಏಳಿಗೆಯನ್ನು, ಅಭಿವೃದ್ಧಿಯನ್ನು ಕೊಡಲಿ. ಜಡಕು ತೊಡಕು ಯಾವುದೇ ಇಲ್ಲದೆ ಬೆಳಕು ಮಾತ್ರ ಈ ಊರಿಗೆ ಇರುವಂತೆ ಆಗಲಿ. ಮತ್ತು ಕೊಲ್ಲೂರಿನ ಬಾಂಧವ್ಯ ವೃದ್ಧಿ ಆಗಲಿ. ಅದನ್ನು ಯಾವ ಕಾರಣಕ್ಕೂ ಕೂಡ ಕಳ್ಕೊಳ್ಬಾರ್ದು. ಈ ಊರು ಕೊಲ್ಲೂರಿಗೆ ಸೇವೆ ಮಾಡಬೇಕು. ಅದು ಹೇಗಿತ್ತೋ ಹಾಗೆ ಮಾಡಿದರೆ ತುಂಬ ಅತ್ಯಂತ ಶ್ರೇಷ್ಠ. ಆದರೆ ಹೇಗಾದರೂ ಮಾಡಬೇಕು, ಯಾವ ರೂಪದಲ್ಲಿ ಆದರೂ ಕೂಡ ಮಾಡಬೇಕು, ಮುಂದುವರಿಸಬೇಕು ಹೊರತು ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನು ಕೊಲ್ಲೂರು ಅಮ್ಮನವರ ಸೇವೆ ತಗೊಳ್ತಾ ಇದ್ದರೋ ಅದು ಕೊರತೆ ಆದರೆ ನಮಗೆಲ್ಲ ಕೊರತೆ ಅದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೊಲ್ಲೂರಿನ ಸಂಬಂಧವನ್ನು ನಾವು ಕಳ್ಕೊಳ್ಬಾರ್ದು. ಕ್ಷೇತ್ರಕ್ಕೆ ಇಲ್ಲಿಂದ ರೂಪಾಂತರದಲ್ಲಿ ಯಾವುದೇ ರೂಪದಲ್ಲಿ ಆದರೂ ಕೂಡ ಸೇವೆಗಳು ಮುಂದುವರಿಬೇಕು, ನಡಿಬೇಕು. ಪರಂಪರೆಯನ್ನು, ಹಳೆಯ ಕ್ರಮಗಳನ್ನು ಯಾವುದನ್ನು ಕೂಡ ಬಿಡಬಾರ್ದು ಎಂಬುದನ್ನು ಇನ್ನೊಂದು ಸರ್ತಿ ಇಲ್ಲಿ ನೆನಪಿಸಿಕೊಂಡು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ತೇವೆ. ಭಾವಚಿತ್ರದ ರಾಮ, ಚಿತ್ತದಲ್ಲಿ ರಾಮನ ಭಾವ ಯಾವಾಗಲೂ ಇರಲಿ. ನಿಮ್ಮೆಲ್ಲರ ಚಿತ್ತದಲ್ಲಿ ರಾಮನ ಭಾವ ಶಾಶ್ವತವಾಗಿರಲಿ ಎನ್ನುವುದು ಭಾವಚಿತ್ರದ ರಾಮನ ಸಂದೇಶ. ನಿಮಗೆಲ್ಲರಿಗೂ ಅನಿತರ ಸಾಧಾರಣವಾದ ಅಪರೂಪದ ಶ್ರೇಯಸ್ಸು ಆಗಲಿ. ಈ ಕ್ಷೇತ್ರ ಅಪರೂಪದ ಕ್ಷೇತ್ರ, ಎಲ್ಲೂ ಇಲ್ಲದೇ ಇರತಕ್ಕಂಥ ಸಾನ್ನಿಧ್ಯವಾಗಿ ಕ್ಷೇತ್ರವಾಗಿ ಇದು ಬೆಳೆಯಲಿ. ಊರಿಗೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕೀ